ಶ್ರೀ ಕುರುವತಿ ಬಸವೇಶ್ವರ ಪಾದಯಾತ್ರೆ ಸೇವಾ ಸಮಿತಿ ವತಿಯಿಂದ 21ನೇ ವರ್ಷದ ಪಾದಯಾತ್ರೆ ದಾವಣಗೆರೆ ನಗರದ ಬಸವೇಶ್ವರ ದೇವಸ್ಥಾನದ ಹತ್ತಿರ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸುಕ್ಷೇತ್ರ ಕುರುವತಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಶ್ರೀ ಬಸವೇಶ್ವರ ರಥೋತ್ಸವವು ಶುಕ್ರವಾರದಂದು ನಡೆಯಲಿದ್ದು, ಇದರ ನಿಮಿತ್ತ ಚೌಕಿಪೇಟೆಯಲ್ಲಿರುವ ಶ್ರೀ ಕುರುವತಿ ಬಸವೇಶ್ವರ ಸೇವಾ ಸಮಿತಿಯಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಚಾಲನೆ ನೀಡಿ ಮಾತನಾಡಿದ ಕುಮಾರಪಟ್ಟಣಂ ಅಭಿಮುಕ್ತ ತಪೋ ಕ್ಷೇತ್ರ ಪುಣ್ಯಕೋಟಿ ಮಠ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳು ಪಾದಯಾತ್ರೆಯನ್ನ ಮಾಡುವ ಉದ್ದೇಶವೇನೆಂದರೆ ನಮ್ಮ ಅಂತರಂಗ ಶುದ್ಧಿಯಾಗಬೇಕು. ಪಾದಯಾತ್ರೆಯನ್ನ ಮಾಡುವುದರಿಂದ ನಮ್ಮ ಆರೋಗ್ಯ ಶುದ್ಧಿಯಾಗುತ್ತದೆ. ಪ್ರತಿಯೊಂದು ಹೆಜ್ಜೆ ಇಡುವಾಗ ಬಿಸಿಲು, ಕಲ್ಲುಗಳು, ಮುಳ್ಳು ಎಲ್ಲವೂ ಸಹ ನಮ್ಮ ಪಾದಕ್ಕೆ ಚುಚ್ಚುತ್ತವೆ. ಹಾಗೆಯೇ ಕಷ್ಟಗಳು ಸಹ ಎದುರಾಗುತ್ತವೆ. ಇವುಗಳನ್ನ ಗಟ್ಟಿತನದಿಂದ ಎದುರಿಸಬೇಕಾಗುತ್ತದೆ ಎಂದು ಈ ವೇಳೆ ತಿಳಿಸಿದರು. ಎಲ್ಲರಿಗೊಂದು ವಿಶೇಷವಾಗಿರತಕ್ಕಂಥ ಬೀಳ್ಕೊಡುವ ಸಮಾರಂಭವನ್ನ ತಾವೆಲ್ಲ ಹಮ್ಮಿಕೊಂಡಿದ್ದು ಬಹಳ ಸಂತೋಷ. ಪಾದಯಾತ್ರೆಯನ್ನ ಮಾಡುವಂತ ಉದ್ದೇಶ ಏನಂತಂದ್ರೆ, ನಮ್ಮ ಭಾವ ಶುದ್ಧಿ ಆಗಬೇಕು, ನಮ್ಮ ತನು ಶುದ್ಧಿ ಆಗಬೇಕು, ನಮ್ಮ ಅಂತರಂಗ ಶುದ್ಧಿ ಆಗಬೇಕು ಅಂತಂದ್ರೆ ಪಾದಯಾತ್ರೆಯನ್ನು ಮಾಡುವುದು ಒಂದು ಆರೋಗ್ಯ ಶುದ್ಧಿ ಆಗ್ತದೆ. ಯಾಕಂದ್ರೆ ಒಂದೊಂದು ಹೆಜ್ಜೆ ಇಡುವಾಗ ಬಿಸಿಲು ಅನ್ನುವಂಥದ್ದು ಇರ್ತದೆ, ಮುಳ್ಳು ಅನ್ನುವಂಥದ್ದು, ಕಲ್ಲು ಅನ್ನುವಂಥದ್ದು ಚುಚ್ತದೆ. ನಮ್ಮ ಬದುಕಿನಲ್ಲಿ ಕಷ್ಟಗಳು ಬರಲಿಲ್ಲ ಅಂತಂದ್ರೆ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ಬಳಿಗೆ ಸಾಗುವಂತಹ ಸಂದರ್ಭದಲ್ಲಿ ಕೆಲವರು ಕಲ್ಲನ್ನು ತುಳಿಬಹುದು, ಮುಳ್ಳನ್ನು ತುಳಿಬಹುದು, ಪೆದ್ದು ಗುಂಡುಗಳು ಬರ್ಬೋದು. ಅವನ್ನೆಲ್ಲವನ್ನೂ ಸಮಾಧಾನದಿಂದ ಸಹಿಸಿಕೊಂಡು ಬಸವಣ್ಣ ಬಸವಣ್ಣ ಅಂತ ತಿಳ್ಕೊಂಡು ಹೇಳಿ ನೀವು ಕುರುವತ್ತಿಯರಿಗೆ ಪಾದಯಾತ್ರೆಯನ್ನು ಹಾಕ್ತೀರಿ. ಹಂಗಾಗಿ ಬರೀ ಪಾದಯಾತ್ರೆ ಮಾಡುವಾಗ ಕಲ್ಲು ಮುಳ್ಳುಗಳನ್ನ ತೆಗ್ಗುಗಳನ್ನ ತುಳಿಬಾರ್ದು. ನಮ್ಮ ಬದುಕಿನುದ್ದಕ್ಕೂ ಕೂಡ ಅನೇಕ ಕಷ್ಟ ಸಂಕಷ್ಟಗಳು ನಮ್ಮ ಬದುಕಿನುದ್ದಕ್ಕೂ ಬರ್ತಾವೆ. ಪಾದಯಾತ್ರೆಯನ್ನು ಮಾಡೋ ಸಂದರ್ಭದಲ್ಲಿ ನಾವು ಅವುಗಳನ್ನ ಹೆಂಗೆ ಸಮಾಧಾನವಾಗಿ ಸ್ವೀಕಾರ ಮಾಡಿಕೊಂಡು ಬಸವಣ್ಣನ ನಾಮಸ್ಮರಣೆಯನ್ನು ಮಾಡಿದಂತ ಆ ಭಗವಂತ. ನಂತರ ಮಾತನಾಡಿದ ಸೋಗಿ ಶಾಂತಕುಮಾರ್, ಕಳೆದ 21 ವರ್ಷಗಳಿಂದ ಈ ಪಾದಯಾತ್ರೆ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಬಂದಿದ್ದು, ಇತ್ತೀಚಿನ ದಿನಗಳಲ್ಲಿ ಕುರುವತಿ ಬಸವಣ್ಣನ ಪಾದಯಾತ್ರೆಗೆ ಹೆಚ್ಚಿನದಾಗಿ ಪಾದಯಾತ್ರಿಗಳು ಆಗಮಿಸುತ್ತಿರುವುದು ನಮಗೆ ಖುಷಿ ತಂದಿದೆ ಎಂದರು. ಈ ಒಂದು ಕಮಿಟಿಯ 21 ವರ್ಷದಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಸುತ್ತಮುತ್ತ ಗ್ರಾಮದಿಂದ ಇರ್ತಕ್ಕಂಥವ್ರಿಗೆ ಇಲ್ಲಿ ದಾವಣಗೆರೆ ಒಂದು ಸೆಂಟ್ರಲ್ ಪ್ಲೇಸ್ ಅಂತ ಬಂದು ಇಲ್ಲಿ ಬಂದವರು ಉಳ್ಕೊಳ್ಳೋದಿರ್ಬೋದು, ಮತ್ತೆ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಅನುಕೂಲ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮನ 21 ವರ್ಷದಿಂದ ಮಾಡ್ಕೊಂತ ಬಂದರೆ, ಮತ್ತೆ ಅಲ್ಲಿ ಕೂಡ ಅವರು ರಸ್ತೆಯಲ್ಲಿ ಮಾರ್ಗ ಮಧ್ಯದಲ್ಲಿ ಮತ್ತೆ ಅಲ್ಲಿ ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ಕಮಿಟಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತೆ ಇವತ್ತು ನಾವು ಯಾವ್ದಾದ್ರೂ ಬೇರೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥದ್ದು ನಾವು ನೋಡಿ ಖುಷಿ ಪಡ್ತೇವೆ. ಏನಪ್ಪಾ ಇಲ್ಲಿ ನಾವು ಉದಾಹರಣೆಗೆ ಅಮರನಾಥ್ ಹೋದಾಗ ದಾರಿದ್ದಕ್ಕೂ ಹೋದಂತ ಬಸ್ಗಳಿಗೆ ಪ್ರವಾಹ ಏನು ಭಕ್ತಾದಿಗಳು ಅಂತ ಊಟ ವ್ಯವಸ್ಥೆ ಮಾಡಿದ್ರ ಲಂಗಾರ ಅಂತ. ಹಿಂಗೆ ನಮ್ಮ ಕಡೆಯೂ ಕೂಡ ಪದ್ಧತಿಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ವಿಜೃಂಭಣೆ ಅಂತ ನೋಡೋಕೆ ನಾವು ಕೂಡ ಎರಡು ಕಣ್ಣು ಸಾಲದು. ಮೊನ್ನೆ ಕೊಟ್ಟೂರು ಪಾದಯಾತ್ರೆ ನೋಡಿ ರೋಡ್ ತುಂಬಾನು ಅವ್ರು ಊಟ ಮಟ್ಟಲು ಎಲ್ಲಾ ಕಡೆ ಗ್ರಾಮಗಳವ ಬಹಳ ಸಂಭ್ರಮದಿಂದ ಬರಂತ ಭಕ್ತರನ್ನು ಬರಮಾಡಿಕೊಂಡು ಅವ್ರಿಗೆ ನೀರಿನ ವ್ಯವಸ್ಥೆ ಇರ್ಬೋದು, ಚಾದು ತಿಂಡಿದು ಮಾಡ್ತಾರೆ. ನಾವು ಹೇಳ್ತಾರೆ ಭಕ್ತರು ಹೇಳ್ತಾರೆ. ಅದೇ ರೀತಿ ಈಗ ಕೊಟ್ಟೂರಿದಂಗ ಈ ಕುರುವತಿಗೂ ಕೂಡ ಟ್ರೆಂಡ್ ಸ್ಟಾರ್ಟ್ ಆಗೈತಿ. ಕುರುವತಿದು ಇತ್ತೀಚೆಗೆ ಸ್ಟಾರ್ಟ್ ಆದ್ರೂ ಕೂಡ ಸಂಖ್ಯೆ ದಿನೇ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಿರೋದು ಇದು ಕೂಡ ಬಹಳ ಯಶಸ್ವಿಯಾಗಿ ಆಗಲಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ನಮಗೂ ಕರೆಸಿ ಮಾತಾಡಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ವಂದಿಸಿ ಧನ್ಯವಾದಗಳನ್ನು ಹೇಳ್ತೀನಿ. ನಂತರ ಮಾತನಾಡಿದ ಶ್ರೀಮತಿ ವಾಣಿ, ಪ್ರಯಾಗ್ರಾಸ್ನಲ್ಲಿ ಮಹಾಕುಂಭಮೇಳ ನಡೆಯುತ್ತಿದ್ದು ಈ ಬಾರಿ ಶಿವರಾತ್ರಿಗೆ ಮತ್ತೊಂದು ಕಳೆ ತಂದಿದೆ ಎಂದರು. ವರ್ಷದ ಪಾದಯಾತ್ರೆ ಇನ್ನೂ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಹೋಗ್ತಿದೆ. ಇನ್ನೊಂದು ಇವತ್ತು ಶಿವರಾತ್ರಿ ವಿಶೇಷ ಏನಂದ್ರೆ ನಮ್ಮ ಮಹಾಕುಂಭ ಮೇಳ ನಡೀತಾ ಇದೆ ಇಲ್ಲಿ. ಆ ವಿಶೇಷ ಶಿವರಾತ್ರಿ ಇನ್ನೂ ವಿಶೇಷವಾಗಿದೆ ಇಲ್ಲಿ. ಮತ್ತೆ ಪ್ರತಿ ವರ್ಷ ಅಭಿ ಕಾಟನ್ ಬಕ್ಕೇಶ್ ಅವರು ಅಲ್ಲಿ ದಾಸೋಹ ಕೂಡ ನಡೆಸ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ದಾಸೋಹ ನಡೆಸುವಂತ ಶಕ್ತಿ ಸಿಗ್ಲಿ ಅವರಿಗೆ. ಆ ಕುರುವತಿ ಬಸವಣ್ಣ ಆಶೀರ್ವಾದ ಮಾಡಲಿ. ಕುರುವತಿ ಪಾದಯಾತ್ರೆಗೆ ಹೋಗೋರಿಗೆ ಅಂತ ಎಲ್ಲರಿಗೂ ಬಸವಣ್ಣ ಶಕ್ತಿ ಕೊಡ್ಲಿ ಅವರಿಗೆ. ಈ ಒಂದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಕುರುವತಿ ಸಮಿತಿಯವರಿಗೆ. ತನಕ ದಾರಿ ಮಾರ್ಗದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅವರಲ್ಲಿರ್ತಕ್ಕಂಥ ತನು ಮಣ್ಣು ದನದಿಂದ ನೀರಾಗಿರ್ಬೋದು, ಮಲಗೋ ವ್ಯವಸ್ಥೆ,
ಊಟದ ವ್ಯವಸ್ಥೆ ಪ್ರತಿಯೊಂದು ಭಕ್ತಾದಿಗಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗಿ ಹೆಚ್ಚಿನ ರೀತಿಯಲ್ಲಿ ಬರಲಿ. ಹಾಗೂ ಸುಮಾರು ನಾವು ಒಂದು 12 ವರ್ಷದಿಂದ ನಾವು ನಮ್ಮ ಚೌಕಿಪೇಟೆ ಅಕ್ಷಯ ವರ್ತಕರ ಸ್ನೇಹಿತರ ಬಳಗದಿಂದ ಪ್ರತಿ ವರ್ಷದಂತೆ ಕೊಂಡಜ್ಜಿಯಲ್ಲಿ ರಾತ್ರಿ 1 ಗಂಟೆ ಪ್ರಸಾದ ವ್ಯವಸ್ಥೆ ಮಾಡಿರ್ತೇವೆ. ಸರ್ವ ಭಕ್ತಾದಿಗಳು ತನುಮನದಿಂದ ಸ್ವೀಕರಿಸುತ್ತಾ ಮುಂದಿನ ಪ್ರಯಾಣ ಸುಗಮವಾಗಿ ಎಂದು ತಮ್ಮಲ್ಲಿ ಎಲ್ಲ ಕೇಳಿಕೊಳ್ಳುತ್ತೇವೆ. ನಂತರ ಸ್ವಾಮೀಜಿಯವರಿಗೆ ಕಮಿಟಿಯ ಸದಸ್ಯರಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿವಾನಂದ, ಗಿರೀಶ್ ಬಿಹಾರ್, ಕಾಡೂರ್ ಬಸವರಾಜ್, ಲೋಕೇಶ್ವರಯ್ಯ, ಕೆಎಂ ಇನ್ನೂ ಮುಂತಾದ ಕಮಿಟಿಯ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.